ಇನ್ನೊಂದು ಕಡೆಗೆ ಕಾಂಗ್ರೆಸ್ ನಾಯಕರ ಪ್ರಾತ್ಯಕ್ಷಿಕೆ ಇವತ್ತು ಕೂಡ ಮುಂದುವರಿತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಮತದಾನಕ್ಕೂ ಮುಂಚೆ ಕಾಂಗ್ರೆಸ್ನ ಫಸ್ಟ್ ಟೈಮ್ ಶಾಸಕರಿಗೂ ಕೂಡ ಟ್ರೈನಿಂಗ್ ಕೊಡೋ ಕೆಲಸವನ್ನ ನಿನ್ನೆಯಿಂದ ಮಾಡ್ತಾ ಇದ್ರು. ಅದು ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ಕೊಠಡಿ ನಂಬರ್ 334ರಲ್ಲಿ ಪ್ರತಿಯೊಬ್ಬರಿಗೂ 5 ಜನರ ತಂಡದಿಂದ ಪೂರ್ವಾಭ್ಯಾಸವನ್ನ ಕೂಡ ಮಾಡ್ತಾ ಇದ್ದಾರೆ. ಆ ಮೂಲಕ ಯಾವುದೇ ಒಂದು ಓಟ್ ಕೂಡ ವೇಸ್ಟ್ ಆಗಬಾರ್ದು, ಅಸಿಂಧು ಆಗಬಾರ್ದು ಅನ್ನುವಂತಹ ಸರ್ವ ಪ್ರಯತ್ನವನ್ನ ಕೂಡ ಕಾಂಗ್ರೆಸ್ ನಾಯಕರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಮೊದಲ ಪ್ರಾಶಸ್ತ್ಯ ಅಂದ್ರೆ ಹೇಗೆ ಅಲ್ಲಿ ಗುರುತಿಸಬೇಕು, ಎರಡನೇ ಪ್ರಾಶಸ್ತ್ಯ ಅಂದ್ರೆ ಹೇಗೆ, ಎಲ್ಲವನ್ನ ಕೂಡ ಹೇಳ್ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ಮೂಲಕ 137 ವೋಟ್ಸ್ ಏನು ಕಾಂಗ್ರೆಸ್ ಬಳಿ ಇದೆ ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ. ಅದರ ಕಂಪ್ಲೀಟ್ ಯುಟಿಲೈಸೇಷನ್ ಆಗಬೇಕು ಅನ್ನುವಂತಹ ಧಾವಂತ ಕಾಂಗ್ರೆಸ್ ನಾಯಕರಲ್ಲಿ ಕಾಣಿಸ್ತಾ ಇರೋದು ಸ್ಪಷ್ಟ. 4461 ಮೌಲ್ಯಗಳು ಸಿಕ್ಕಾಗ ಆ ರಾಜ್ಯಸಭೆ ಅಭ್ಯರ್ಥಿ ಮೇಲ್ಮನೆಗೆ ಅವಕಾಶವನ್ನ ಪಡ್ಕೊಳ್ತಾರೆ. ಸೊ 4461 ಹೇಗೆ ಸಿಗುತ್ತೆ ಅಂದ್ರೆ ಒಂದು ಫಾರ್ಮುಲಾ ಬರುತ್ತೆ. ಆ ಫಾರ್ಮುಲಾ ಹೇಗೆ ವರ್ಕೌಟ್ ಆಗಬೇಕು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ.